ನಮಸ್ಕಾರ, ನಾನು ಮಂಜುನಾಥ್ ಅಂತ, ಸುಜಾತ ಭಟ್ ಪರ ವಕೀಲರು. ನಿಮ್ಗೆಲ್ಲ ಗೊತ್ತಿರೋ ಅನನ್ಯ ಭಟ್ ಕೇಸು ಎಲ್ಲ ಸುದ್ದಿಲಿದೆ ಆಲ್ರೆಡಿ. ಇವತ್ತು ನಾನು ಸುವರ್ಣ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡಿದೆ. ಅದರಲ್ಲಿ ಯಾರು ಮಹಾಬಲೇಶ್ವರನ್ ಅವರು ಬಂದು ಸುಜಾತ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ಅವರು ಸುಜಾತ ಭಟ್ ಮತ್ತೆ ಅನನ್ಯ ಭಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಹಡಿಸ್ತಾ ಇದ್ದಾರೆ, ಯಾರ್ಯಾರು ಜೈಲಿಗೆ ಹೋಗ್ತೀರಾ, ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ. ನೋಡಿ, ಧರ್ಮಸ್ಥಳ ಪ್ರಕರಣ ತನಿಖೆ ಆಗ್ತಿದೆ, SIT ತನಿಖೆ ಮಾಡ್ತಿದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದು ತನಿಖೆ ಮಾಡ್ತಿದೆ. ಇದರ ಮಧ್ಯೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಒಂದಷ್ಟು ಜನ ನ್ಯಾಯ ಬೇಕು ಅಂತ ಕೋರ್ತಿದ್ದಾರೆ. ಇಬ್ಬರು ಕೂಡ ಇದ್ದಾರೆ. ಇಬ್ಬರಿಗೂ ಸಾಕ್ಷಿ ಬೇಕು, ಇಬ್ಬರಿಗೂ ತಲೆಬುರುಡೆ ಬೇಕು. ಆದರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ, ಯಾರು ಒಂದು ಕ್ಷೇತ್ರಕ್ಕೆ ಕಳಂಕ ಬಳಿಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ, ಯಾರು ಆ ಕ್ಷೇತ್ರದ ನೆಲೆ ನಿಂತಹ ದೈವಗಳ ಹೆಸರನ್ನು ಹೇಳ್ತಿದ್ದಾರೆ, ಈ ಪ್ರಶ್ನೆಗಳಿಗೆ ನಾವು ಆರಂಭದಲ್ಲಿ ಉತ್ತರ ಹುಡುಕಿಕೊಳ್ಳಬೇಕು. ಯಾಕಂದರೆ ಒಂದು ರಿಲಿಜಿಯಸ್ ಡಿಫಮೇಷನ್ ಅಂದ್ರೇನು, ಡಿಫಮೇಷನ್ ಅಂದ್ರೇನು, ಆ ಸಣ್ಣ ಸೂಕ್ಷ್ಮ ವಿಚಾರವನ್ನು ಅರ್ಥ ಮಾಡಿಕೊಳ್ಳದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಬಹುಪಾಲು ಜನ ಯಾರಿವತ್ತೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಥವಾ ಮತ್ತೊಂದು ಮಾಡ್ತಿದ್ದಾರೆ, ಅವರೂ ಕೂಡ ಎಲ್ಲ ಒಂದು ಕಡೆ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಬಂದು ನಿಂತ್ಕೋತಾರೆ. ಸರಿಯಾದ ರೀತಿಯಲ್ಲಿ ಕಾನೂನಿನ ವಿಶ್ಲೇಷಣೆ ಆದರೆ. ಇದಕ್ಕಿಂತಲೂ ಮಿಗಿಲಾಗಿ ಒಂದು ಅನನ್ಯ ಭಟ್ ಅನ್ನುವಂತಹ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆ ನಡೀತಿದೆ. ಒಂದು ಮಾಧ್ಯಮ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರಿಗೆ ಮಗಳೇ ಇರಲಿಲ್ಲ, ಎಲ್ಲವೂ ಸುಳ್ಳು, ಬಹುದೊಡ್ಡ ಸುಳ್ಳನ್ನು ಹೇಳಿದ್ದಾರೆ ಅಂತ ಅವರ ಸಂಬಂಧಿಕರೊಬ್ಬರನ್ನು ಕರೆಸಿ ಒಂದು ಇಂಟರ್ವ್ಯೂ ತಗೊಂಡ್ರು. ಆದರೆ ಆ ಸತ್ಯಾಸತ್ಯತೆ ಏನು? ಆರಂಭದಿಂದಲೂ ಈ ಪ್ರಕರಣಗಳಲ್ಲಿ ಹಿಂಗೆ ಪಾಪ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು, ಅವರ ತಾಯಿ ಇಲ್ಲ ನನ್ನ ಮಗಳಿಗೆ ಈ ಥರ ದೌರ್ಜನ್ಯ ಆಗಿತ್ತು ಅಂತ ಹೇಳಿಕೊಂಡ್ರೆ ಆಕೆ ಹಣ ತಗೊಂಡಿರಬಹುದು, ಮತ್ತೊಂದು ಮಗದೊಂದು ಅನ್ನೋ ಮೂಲಕ ತೇಲಿಸಿಬಿಟ್ರು. ಆಕೆ ಕೂಡ ಹಿಂದೂ ಹೆಣ್ಣುಮಗಳು. ಯಾವುದಾದ್ರೂ ತಾಯಿ ತನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ, ಆಗಿಲ್ಲ, ಮತ್ತೊಂದು ಮಗದೊಂದು ಅಂತ ಹೇಳೋದಕ್ಕೆ ಸಂಕಟ ಅನುಭವಿಸ್ತಾರೆ. ಆದರೆ ಯಾವುದೋ ಒಂದು ಫೋಟೋ ನೋಡಿ ಇಡೀ ದೇಹದಲ್ಲಿ ಎಲ್ಲ ಕಡೆ ಕಚ್ಚಿದ್ರು, ಗಾಯಗಳಾಗಿದ್ವು, ಆಕೆಗೆ ಎಷ್ಟು ಸಂಕಟ ಆಗಿರಬಹುದು ನೋಡಿ. ಎಲ್ಲ ಕಡೆ ಸೌಜನ್ಯ ಅವರ ತಾಯಿಯ ಚಾರಿತ್ರ್ಯವಧೆ ಮಾಡೋದು, ಆಕೆಗೆ ಕಳಂಕ ಬಳಿಯುವಂಥದ್ದು, ನ್ಯಾಯ ಕೇಳೋದು ತಪ್ಪ ಆ ಹೆಣ್ಣು ಮಗಳು. ಎರಡನೇದ್ದು, ಇಲ್ಲಿ ಕೂಡ ಸತ್ಯಾಸತ್ಯತೆ ಸೆಕೆಂಡ್. ಫಸ್ಟ್ ಅವ್ರಿಗೆ ನ್ಯಾಯ ತನಿಖೆ ನಡೀತಿದೆ, ಸಿಗಲಿ ಸಿಗದೇ ಇರಲಿ, ಅವರ ಧರ್ಮ ಮತ್ತು ಕರ್ಮಗಳು ಅವರಿಗೆ ಅನ್ವಯಿಸುತ್ತೆ. ಅವರು ತಪ್ಪು ಮಾಡಿದರೆ, ಯಾರೇ ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದ್ರು, ಕುಸುಮಾವತಿ ಅವರ ಎಷ್ಟು ಸಾಧ್ಯವೋ ಅಷ್ಟು ರಬ್ ಮಾಡಲಿಕ್ಕೆ ನೋಡಿದ್ರು. ಈಗ ಸುಜಾತ ಭಟ್ ಅವರ ಪ್ರಕರಣವನ್ನು ತಗೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಮಂಜುನಾಥ್ ಭಟ್ ಅವರು ಅತ್ಯಂತ ಸ್ಪಷ್ಟವಾಗಿ, ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ, ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಒಂದು ಸುದ್ದಿ ಸಂಸ್ಥೆಗೆ ಚಾಲೆಂಜ್ ಹಾಕಿದ್ದಾರೆ. ಅವರು ಹೇಳ್ತಿರುವಂಥದ್ದೆಲ್ಲವೂ ಕೂಡ ನಿಖರವಾದ ಸತ್ಯವಾದ ಮಾಹಿತಿ ಅನ್ನೋದಾದರೆ ಒಂದು ಅಫಿಡವಿಟ್ ತಗೊಂಡು ಪ್ಲೇ ಮಾಡಿ ಅಥವಾ ಪ್ರಸಾರ ಮಾಡಿ, ಆ ನಂತರ ಎದುರಾಗಬಹುದಾದಂತಹ ಕಾನೂನಿನ ಎಲ್ಲ ಸವಾಲು ಮತ್ತು ಶಿಕ್ಷೆಗಳಿಗೆ ಅಥವಾ ಕೋರ್ಟ್ ಏನು ಹೇಳುತ್ತೋ ಅಂತಹ ಒಂದು ಕ್ರಮಕ್ಕೆ ಬದ್ಧರಾಗಿರಿ ಅನ್ನುವಂತಹ ಚಾಲೆಂಜನ್ನು ಎಸ್ತಿದ್ದಾರೆ. ಸರಿ, ಇದು ಕೂಡ ಪಕ್ಕಕ್ಕಿಡೋಣ. ಆದರೆ ಒಂದು SIT ಇಷ್ಟು ದಿನಗಳ ಉತ್ಖನನ ಅಥವಾ ತನಿಖೆಯ ಭಾಗದಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಹೇಳಿಲ್ಲ, ಅಧಿಕೃತವಾಗಿ ಇಲ್ಲೂ ಕೂಡ. ಓಕೆ, ಗೃಹ ಸಚಿವರು ಹೇಳಿದಾರಾ? ಹೇಳಿಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಾ? ಹೇಳಿಲ್ಲ. ಆದಾಗ್ಯೂ ಅದೇ ಎರಡು ಮಾಧ್ಯಮಗಳಲ್ಲಿ B ರಿಪೋರ್ಟ್ C ರಿಪೋರ್ಟ್ಗಳ ಚರ್ಚೆ ನಡೀತಿದೆ. ಈ ಪ್ರಕರಣದಲ್ಲಿ B ರಿಪೋರ್ಟ್ ಹಾಕೋದು ಯಾವಾಗ? ಒಂದು ತನಿಖೆಯ ವರದಿ ಸಬ್ಮಿಟ್ ಆದಮೇಲೆ. ಅದು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ವಿಶೇಷ ಅಧಿಕಾರವನ್ನು ಈ SIT ತನಿಖಾ ತಂಡಕ್ಕೆ ಸರ್ಕಾರ ಕೊಟ್ಟಿದೆ. ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಮೇಲೆ ಆ ರಿಪೋರ್ಟಲ್ಲಿ ಏನಿದೆ ಏನಿಲ್ಲ, ಸತ್ಯಾಸತ್ಯತೆ ಏನು ಅನ್ನೋದು ಸ್ಪಷ್ಟವಾಗತ್ತೆ. ಆದರೆ ಅದಕ್ಕೂ ಮುಂಚೆನೇ ಕ್ವಶನ್ ಮಾರ್ಕ್ ಪತ್ರಿಕೋದ್ಯಮ ಮಾಡುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾವ ಸ್ಥಿತಿಗೆ ಬಂದು ನಿಂತಿದ್ದಾವೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಯಾಕಂದರೆ ಇಲ್ಲಿ ನೋಡಿ, ಒತ್ತಡ ಗುಂಪುಗಳು ಅಂತ ಬರ್ತವೆ. ಒಂದು, ನೀವು ಈ ಪ್ರಕರಣದಲ್ಲಿ ಪರವಾಗಿ ನಿಂತಿರುವಂಥವರದ್ದು ಒಂದಷ್ಟು ಒತ್ತಡ ಗುಂಪುಗಳಿದ್ದಾವೆ, ವಿರುದ್ಧ ನಿಂತಿರುವಂಥವ್ರದ್ದು ಒಂದಷ್ಟು ಒತ್ತಡ ಗುಂಪುಗಳಿದ್ದಾವೆ.
ಇಬ್ಬರಿಗೂ ಕೂಡ ಬೇಕಿರುವಂಥದ್ದೇನು? ಒಂದು ನ್ಯಾಯ ಬೇಕು. ಇವರಿಗೆ ಇವರದ್ದೇ ನ್ಯಾಯ ಬೇಕು, ಇವರಿಗೆ ಇವರದ್ದೇ ನ್ಯಾಯ ಬೇಕು. ಆದರೆ ತನಿಖೆಯ ಹಂತದಲ್ಲಿರುವಾಗಲೇ ಈ ಕಡೆ ಏನೇನೋ ಹೇಳುವಂಥದ್ದು, ಈ ಕಡೆ ಪ್ರೊಟೆಸ್ಟ್ ಮಾಡುವಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಇವ್ಯಾವುಕ್ಕೂ ಮಾನ್ಯತೆ ಇರೋದಿಲ್ಲ. ಒಂದು ವೇಳೆ ಇವುಗಳಿಗೆ ಮಾನ್ಯತೆ ಇರೋದೇ ಅನ್ನೋದಾದರೆ, ಮೊನ್ನೆ ಹೊಡೆದ್ರಲ್ಲ, ಆ ಕೇಸ್ ಖುಲಾಸೆ ಆಗಬೇಕು. ಆಗತ್ತಾ? ಇಲ್ಲಪ್ಪ, ಇವರ ಪರವಾಗಿ ಯೋಚನೆ ಮಾಡೋಣ. ಇಲ್ಲ, ಒಂದು ಕಳಂಕ ಬಳಿಯುವಂತಹ ಪ್ರಯತ್ನ ನಡೀತು, ಮಾಡಿದ್ರು ಕೆಲವರು. ಹಾಗಿದ್ರೆ ಆ 3 ಯೂಟ್ಯೂಬರ್ಗಳು ಕೊಟ್ಟಂತಹ ಕಂಪ್ಲೇಂಟು ಮತ್ತು ಅವರು ಕೊಟ್ಟಂತಹ ಪ್ರತಿ ಕಂಪ್ಲೇಂಟು ಎರಡನ್ನೂ ಮುಂದಿಟ್ಕೊಂಡು ಇಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು. ಅಥವಾ ಈ ಯೂಟ್ಯೂಬರ್ಸ್ಗಳ ಕೇಸ್ ನಿಲ್ಲಬೇಕು, ಇವರ ಕೇಸ್ ಖುಲಾಸೆ ಆಗಬೇಕು. ಒಂದು ವೇಳೆ ಅದೇ ಆದರೆ ಏನು, ಎಮೋಷ್ನಲಿ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮತ್ತೊಂದು ಮಾತಾಡ್ತಿದ್ದಾರೆ, ಅದಕ್ಕೆ ಪಕ್ಕ ಅಂತ ಒಪ್ಕೋಬಹುದು. ಆದರೆ ಅದಾಗಲ್ವೇ? ಕೋರ್ಟ್ ಏನು ಹೇಳುತ್ತೋ ಅದನ್ನೇ ಹೇಳುತ್ತೆ, ಏನು ಮಾಡಬೇಕೋ ಅದನ್ನೇ ಮಾಡುತ್ತೆ. ಕಾನೂನಿಗೆ ಬೇಕಿರುವಂಥದ್ದು ಸಾಕ್ಷ್ಯಾಧಾರಗಳು. ಅದು ಎಂಥದ್ದೇ ಆಗಿರಬಹುದು. ನೀನು ಬುರುಡೆನೇ ತಗೋಬಾ, ಸಾಂದರ್ಭಿಕ ಸಾಕ್ಷಿನೇ ಕೊಡು, ಏನಾದರೂ ಕೊಡು. ಹೊಡೆದಿದ್ದಕ್ಕೆ ಸಾಕ್ಷಿ ಇದೆ, ಯಾರ್ಯಾರು ಹೊಡೆದ್ರು ಅನ್ನುವಂತಹ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ. ಇದರ ಜೊತೆಯಲ್ಲಿ ಇನ್ನೂ ಒಂದು ನಿಮ್ಗೆ ಹೇಳಬೇಕು, ಈ ತನಿಖೆ ಮುಗುದಿಲ್ಲ ನೋಡಿ. ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಸಿ ರಿಪೋರ್ಟ್ ಕೊಡ್ತಾರಂತೆ, ಬಿ ರಿಪೋರ್ಟ್ ಕೊಡ್ತಾರಂತೆ, ಗೃಹ ಸಚಿವರೇ ಹೇಳಿದಾರಂತೆ, ಮೊಹಂತಿಯವರೇ ಹೇಳಿದಾರಂತೆ. ಇವೆಲ್ಲವೂ ಕೂಡ ಕೋರ್ಟ್ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ. ಅದು ಯಾರೇ ಪಾಸಿಟಿವ್ ನೆಗೆಟಿವ್ ಯಾರೇ ಮಾತಾಡ್ತಾ ಇರಲಿ, ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ. ಎಲ್ರಿಗೂ ಕೂಡ ಒಂದು ದಿನ ಕರೆದು ಕೇಳುತ್ತೆ, ಸುಮ್ಮನೆ ಅಂತೂ ಬಿಡೋದಿಲ್ಲ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಆ ಸುಜಾತಾ ಭಟ್ ಅವರ ವಿಚಾರವಾಗಿ ಯಾರು ಒಂದು ನಿಜ ಇದೆಯೋ ಸುಳ್ಳಿದೆಯೋ ಮತ್ತೊಂದಿದೆಯೋ ಪ್ರಸಾರ ಮಾಡಿದ್ದಾರೆ. ಅವರ ಪರ ವಕೀಲರು ಒಂದು ಚಾಲೆಂಜ್ ಕೂಡ ಮಾಡಿದ್ದಾರೆ. ನಾಳೆ ಮಹಾಬಲ್ ಅನ್ನುವಂಥವ್ರು ಯಾರು ಮಾತಾಡಿದ್ರು, ಭಟ್ ಅನ್ನುವಂಥವ್ರು, ಅವ್ರು ಹೇಳಿದ್ದು ಸುಳ್ಳು ಅನ್ನೋದು ಸಾಬೀತಾದರೆ ಒಂದಷ್ಟು ದಿನಗಳ ಕಾಲ ಪ್ರಸಾರ ಮಾಡುವಂತಹ ಎಲ್ಲ ಅರ್ಹತೆಗಳನ್ನು ಅದು ಕಳ್ಕೊಳ್ಳುತ್ತೆ. ಪ್ರಸಾರ ಕಟ್ ಮಾಡ್ತಾರೆ, ಅಥವಾ ನೀವು ಪ್ರಸಾರ ಮಾಡೋಂಗಿಲ್ಲ ಇಂತಿಷ್ಟು ದಿನ ಅನ್ನುವಂತಹ ಒಂದು ತಾಕೀತು ಮಾಡಬಹುದು ಕೋರ್ಟು. ಅಲ್ಲಿಯ ಮಟ್ಟಿಗೆ ಹೋಗಬಹುದು. ಇಲ್ಲಪ್ಪ ಅವ್ರು ಹೇಳಿದ್ದೆ ಸರಿ ಇದೆ ಅಂದರೆ ಅವ್ರು ಹೇಳ್ತಿರುವಂಥದ್ದು ಸರಿ, ಆ ಸಂಸ್ಥೆ ಸರಿಯಾದ ರೀತಿಯಲ್ಲಿ ಪತ್ರಿಕೋದ್ಯಮ ಮಾಡ್ತಿದೆ ಅಂತಲೇ ಅರ್ಥ ಆಗುತ್ತೆ. ಆದರೆ ಅದನ್ನು ಬಿಟ್ಟು ಬಿ ರಿಪೋರ್ಟ್ ಬಗ್ಗೆ ಗೃಹ ಸಚಿವರು ಹೇಳಿಲ್ಲ, ಅಥವಾ ಮೊಹಂತಿಯವರು ಹೇಳಬೇಕು, ಮುಖ್ಯಸ್ಥರು ಅವರು ಹೇಳಿಲ್ಲ. ಅದು ಇವರೆಲ್ಲರಿಗಿಂತಲೂ ಮಿಗಿಲಾಗಿ ಮೇಲಿರುವಂತಹ ಕೋರ್ಟ್ ಹೇಳಬೇಕು, ಅವರೂ ಹೇಳಿಲ್ಲ. ಘನವತ್ತ ನ್ಯಾಯಾಲಯವೇ ಹೇಳ್ದಿರುವಂತಹ ಸಂದರ್ಭದಲ್ಲಿ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಹೇಗೆ ನಾವು ಬಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರಾ, ಸಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರಾ ಅಂತ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಲ್ಲಿ ಕೂತಂಥವ್ರು ಯಾರೋ ಸಣ್ಣ ಪುಟ್ಟ ಪತ್ರಕರ್ತರಲ್ಲ. 10, 20, 30, 40 20 ವರ್ಷಗಳ ಕಾಲ ಪತ್ರಿಕೋದ್ಯಮ ಮಾಡಿರುವಂಥವ್ರು, 2 ದಶಕದ ಪತ್ರಿಕೋದ್ಯಮ ನೋಡಿರುವಂಥವ್ರು. ನಮ್ಮ ಆಂತರ್ಯದಲ್ಲಿ ಪತ್ರಕರ್ತರಾಗಿ ಎಷ್ಟೇ ಇರಬಹುದು, ನಾನು ಹಿಂದೂ ಮತ್ತೊಂದು, ಅದು ಎಮೋಷನ್. ಕೋರ್ಟ್ ಎಮೋಷನ್ ಕೇಳಲ್ಲ, ಎವಿಡೆನ್ಸ್ ಕೇಳುತ್ತೆ. ಅದಕ್ಕೆ ಯಾವುದೋ ಒಂದು ಸಿನಿಮಾದಲ್ಲಿ ಭಾವನೆಗಳಿಗೂ ಒಳಗಾಗಬೇಡ ಅನ್ನುವಂಥದ್ದು ಒಂದು ಡೈಲಾಗ್ ಬರುತ್ತೆ. ಇಲ್ಲಿ ಭಾವನೆಗಳಿಗೆ ಒಳಗಾದರೆ ಏನು ಪ್ರಯೋಜನ ಬರೋದಿಲ್ಲ. ಆದರೆ ಇಲ್ಲಿ ಎಲ್ಲವೂ ಕೂಡ ಸರಿಯಾದ ಕ್ರಮದಲ್ಲಿ ನಡೀತಿದೆಯಾ, ಅಥವಾ ಯಾರು ಎಲ್ಲಿಗೆ ಹೋಗಿ ನಿಲ್ತಿದ್ದಾರೆ ಅನ್ನುವಂಥದ್ದು ಮಾತ್ರ ನಮ್ಮ ಕಣ್ಮುಂದೆ ಕಾಣಿಸ್ತಿದೆ. ಗೌಪ್ಯವಾಗಿ ನಡೀತಿರುವಂತಹ ತನಿಖೆ ಅಂತ್ಯವಾಗಿಲ್ಲ. ಆ ತನಿಖೆಯಲ್ಲಿ ಏನೇನು ಸಿಕ್ಕಿದೆ ಏನೇನು ಸಿಕ್ಕಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಆದಾಗ್ಯೂ ಕೆಲವರು, ಯಾಕಂದರೆ ಅಲ್ಲಿ ದೇವರ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡ್ತಿಲ್ಲ, ಮತ್ತೊಂದು ಮಾತಾಡ್ತಿಲ್ಲ. ಆದರೆ ಆ ಜಾಗವನ್ನು ಪದೇ ಪದೇ ಉಲ್ಲೇಖ ಮಾಡ್ತಿರುವಂಥದ್ದು ಒಂದಷ್ಟು ಜನಕ್ಕೆ ಬೇಸರ ತರಿಸಿರಬಹುದು, ಇಲ್ಲ ಅಂತಲ್ಲ. ಆದರೆ ಅದು ಒಂದು ಕ್ರೈಮ್ ಇರಬಹುದು ಅಥವಾ ಒಂದು ರಿಪೋರ್ಟ್ ಇರಬಹುದು, ಅಲ್ಲಿ ಎಲ್ಲಿ ಅನ್ನೋದು ಮುಖ್ಯ ಆಗೇ ಆಗುತ್ತೆ. ಪತ್ರಿಕೋದ್ಯಮದಲ್ಲಿ 5Ws and 1H ಅಂತ ಬರುತ್ತೆ. ಅದೇ ರೀತಿ ಕ್ರೈಮಲ್ಲೂ ಕೂಡ ಎಲ್ಲಿ ಅನ್ನೋದನ್ನು ಮೆನ್ಷನ್ ಮಾಡಲೇಬೇಕಾಗತ್ತೆ. ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಎಮೋಷನ್ ಅಲ್ಲ, ಎವಿಡೆನ್ಸ್. ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಲೇಬೇಕಾಗತ್ತೆ. 1, 2 ನಾವು 2 ರೀತಿ ಲೆಕ್ಕಾಚಾರ ಹಾಕ್ಬೋದು ಈ ಪ್ರಕರಣವನ್ನು. ಎಮೋಷ್ನಲಿ ಆದ್ರೂ ಇಲ್ಲಪ್ಪ ನಮಗೆಲ್ಲ ಈ ಥರ ಬೇಸರ ಆಗ್ತಿದೆ, 2 ದಿನ ಕಾಯೋಣ, ಸೀತಾಮಾತೆನೇ ಅಗ್ನಿ ಪರೀಕ್ಷೆಗೆ ಹೋಗಿದ್ಲು, ಇನ್ನು ನಾವ್ಯಾವ ಲೆಕ್ಕ, ಆ ಕ್ಷೇತ್ರ ಕೂಡ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದೆ, ಸತ್ಯ ಹೊರಗೆ ಬರೋ ತನಕ ಎಲ್ಲರೂ ಸೈಲೆಂಟ್ ಆಗಿರೋಣ ಅಂತ ಯೋಚನೆ ಮಾಡಬಹುದು. ಒಂದು ಎವಿಡೆನ್ಸ್ ಪ್ರಕಾರ ಬಂದರೆ. ಇಲ್ಲ ಅವ್ರು ಹೇಳ್ತಿರುವಂಥದ್ದು ಎಲ್ಲವೂ ಸುಳ್ಳು ಅನ್ನೋದಾದರೆ ಎಷ್ಟು ಜನ ಹೇಳಿದ್ದಾರೆ. ಆ ಕಡೆ BBC ಇಲ್ಲಿ ತನಕ ಎಲ್ಲರೂ ಕೂಡ ರಿಪೋರ್ಟ್ಗಳನ್ನು ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲರ ಮೇಲೂ ಕೇಸ್ ಹಾಕಬೇಕಾಗುತ್ತೆ, ಎಲ್ಲರ ಮೇಲೂ ತನಿಖೆ ಮಾಡಿಸ್ಬೇಕಾಗುತ್ತೆ. ಇವ್ರು ಸುಳ್ಳಾದರೆ ಇದುವರೆಗೂ ಯಾರ್ಯಾರೆಲ್ಲ ಪ್ರತಿಪಾದನೆಗಳು ಮಾಡ್ಕೊಂಡ್ಬಂದಿದ್ದಾರೆ ಅವ್ರ ಮೇಲೂ ಕೂಡ ಕೇಸುಗಳು ಬೀಳ್ತವೆ. ಹೀಗೆ ಕೇಸು ಅದಲ್ಲ, ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಯಾಕಂದರೆ SIT ತನಿಖೆ ರಚನೆ ಮಾಡಿದ್ಮೇಲೆ ಟೈಮ್ ಬಾಂಡ್ ಅಂತ ಕೊಟ್ಟಿರ್ತಾರೆ. ಒಂದು ವೇಳೆ ಕೊಟ್ಟಿದ್ದರೆ ಅದು 3 ತಿಂಗಳು 6 ತಿಂಗಳು ಇರುತ್ತೆ. ಅಲ್ಲಿಯ ತನಕ ಕಾಯಬೇಕು.
ಯಾಕಂದರೆ ಇಲ್ಲಿ ಸಾಕ್ಷಿದಾರರು ಇನ್ನೂ ಬರ್ತಿದ್ದಾರೆ. ಆದಾಗ್ಯೂ ಕೂಡ ನಾವು ಮೊಟಕುಗೊಳಿಸಿದ್ವಿ ಅಂದರೆ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ, ಅಥವಾ ಅನುಮಾನ ಬರುತ್ತೆ, ಓ ಈ ಸರ್ಕಾರ ಎಲ್ಲೋ ಶಾಮೀಲ್ ಆಗಿರಬಹುದು ಅಂತ ಜನ ಮಾತಾಡ್ಕೋತಾರೆ, ಅಥವಾ ಆ ಕಡೆ ಅವ್ರ ಜನ ಮಾತಾಡ್ತಿರ್ತಾರೆ. ಎಲ್ಲದರ ಲೆಕ್ಕದಲ್ಲಿ ನೀವು ಇನ್ನೂ ಸೂಕ್ಷ್ಮವಾಗಿ ನೋಡಿ, ಸಾಕಷ್ಟು ಪ್ರಕರಣಗಳು, ಯಾವುದೋ ಕಂಠಿಹಾರದ ಪ್ರಕರಣ, ಜೀವಂತ ಸಾಕ್ಷಿ, ಕೆಲವರು ಬಹುಪಾಲು ಮಾಧ್ಯಮಗಳಲ್ಲಿ ಮಾತಾಡಿರೋ ವಿಡಿಯೋಗಳು ವೈರಲ್ ಆಗ್ತಿವೆ. ಇದೇ ಪದ್ಮಲತಾ ಅವರ ತಂದೆ ಮಾತಾಡುವಂತಹ ವಿಡಿಯೋ ವೈರಲ್ ಆಗ್ತಿದೆ. ಇದೇ ಸೌಜನ್ಯ ಅವರು ತಾಯಿ ಮಾತಾಡುವಂತಹ ವಿಡಿಯೋ ವೈರಲ್ ಆಗ್ತಿದೆ. ಆ ಕೇಸಲ್ಲಿ ಆರೋಪಿ ಅಂತ ಆಗಿದ್ದಂಥವ್ರು ಅಥವಾ ಅರೆಸ್ಟ್ ಆಗಿದ್ದಂಥವ್ರು ಅವರ ತಂದೆ ಮಾತಾಡ್ತಿರುವಂತಹ ವಿಚಾರ ಚರ್ಚೆ ಆಗ್ತಿದೆ. ಎಲ್ಲ ಕಣ್ಮುಂದೆ ಬಿದ್ದಿರುವಂತಹ ಸಾಕ್ಷಿಗಳು, ಇವುದು ಸಾಂದರ್ಭಿಕ ಸಾಕ್ಷಿಗಳು, ಅಸ್ಥಿಪಂಜರಗಳು, ಬುರುಡೆಗಳು ಅಲ್ಲ, ಜೀವಂತ ಬುರುಡೆಗಳು. ಅವೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗಿ ಬಂದು ನಿಂತರೆ ಗಟ್ಟಿಯಾಗುತ್ತೆ ಕೇಸ್. ಇಲ್ಲಿಗೆ ಮುಗುದಿಲ್ಲ, ಯಾವ ಕಾರಣಕ್ಕೂ ಇದು ಮುಗುದಿಲ್ಲ, ಇನ್ನೂ ಇದೆ. ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸಿದ್ರೆ, ನಾಗರಿಕರಾಗಿ ವರ್ತಿಸಿದ್ರೆ, ಇದರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಏನು ವಾಸ್ತವ ಅನ್ನೋದು ಬೆಳಕಿಗೆ ಬರುತ್ತೆ. ಅಲ್ಲಿಯ ತನಕ ಒಂದು ಹೈಪ್ ಕ್ರಿಯೇಟ್ ಮಾಡುವಂತಹ ಅಥವಾ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತಹ ಎಲ್ಲ ಆ ಕಡೆನೂ ಇರಬಹುದು, ಈ ಕಡೆ ಎರಡೂ ರೀತಿಯಲ್ಲೂ ನೋಡಿದ್ರೆ ಆ ಕೆಲಸ ಆಗಬಾರ್ದು. ಯೂಟ್ಯೂಬರ್ಸ್ ಹೇಳಿದ್ದಾರೆ ನಾವು ಸುಳ್ಳು ಹೇಳೋಣ, ಇಲ್ಲ ಅವ್ರು ಹೇಳಿದ್ದಾರೆ ನಾವು ಸುಳ್ಳು ಹೇಳೋಣ, ಅದು ನಡೆಯೋದಿಲ್ಲ. ಸತ್ಯ ಮಾತ್ರ ಉಳಿಯುತ್ತೆ, ಇನ್ನೆಲ್ಲವೂ ಸತ್ತೋಗುತ್ತೆ. ಸತ್ಯ ಮಾತ್ರ ಉಳಿಯುತ್ತೆ, ಇನ್ನೆಲ್ಲವೂ ಸತ್ತೋಗುತ್ತೆ. ಒಂದು ಹೆಣ್ಣಿನ ರೀತಿಯಲ್ಲಿ, ಒಂದು ತಾಯಿಯ ರೀತಿಯಲ್ಲಿ ಸತ್ಯ ಮಾತ್ರ ಉಳಿಯುತ್ತೆ, ಗಂಡಸು ಅನ್ನುವಂಥದ್ದು ಅಳಿಯುತ್ತೆ.